ಆಗಲಿ ಈ ವರ್ಷದ ವಾಗ್ದಾನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು ಎಂಬುದಾಗಿ ಹೇಳಿ ನಾವು ಓದುತ್ತಾ ಇದ್ದೇವೆ. ಹಲ್ಲೆಲೂಯಾ. ಸಾಧ್ಯವಾದ ನಾವು 16ನೇ ವಾಕ್ಯದಿಂದ ಓದಿಕೊಳ್ಳೋಣ. ಅನಂತರ ಎಲಿಷನು ಇಸ್ರಾಯೇಲರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು ಎಂಬುದಾಗಿ ಹೇಳಿ ನಾವು ಓದುತ್ತಾ ಇದ್ದೇವೆ. ಹಲ್ಲೆಲೂಯಾ. ಹೇಗೆ ನೀರಿನಿಂದ ತುಂಬುತ್ತದೆ? ಗಾಳಿ ಮಳೆ ಇಲ್ಲ ಅಂದ್ರೂ ಈ ಹಳ್ಳಗಳು ನೀರಿನಿಂದ ಹೇಗೆ ತುಂಬುವುದಕ್ಕೆ ಸಾಧ್ಯ? ಆಮೇನ್. ಅದೇ ದೇವರ ಅದ್ಭುತವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಪಕ್ಕದಲ್ಲಿರುವವರ ಕೈಗಳನ್ನ ಕೊಟ್ಟು ಹೇಳ್ರಿ, ಈ ವರ್ಷ ಇದು ಅದ್ಭುತಗಳು ನಡೆಯುವಂತ ವರ್ಷ. ಆಮೇಲೆ ನೀವೆಲ್ಲರೂ ಅದ್ಭುತವನ್ನು ಹೊಂದಿಕೊಳ್ಳಿಕ್ಕೆ ಸಿದ್ಧರಾಗಿದ್ದೀರಾ? ಈ ವರ್ಷದಲ್ಲಿ ಅದ್ಭುತವನ್ನು ಹೊಂದಿಕೊಳ್ಳಿಕ್ಕೆ ಸಿದ್ಧರಿದ್ದೀರಾ? ಆಮೇಲೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡುವನಾಗಿದ್ದಾನೆ, ನಿಮ್ಮ ಜೀವಿತವನ್ನು ಆಶೀರ್ವದಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆ ಮೋಚನ ಕಾಂಡ ಪುಸ್ತಕ 14ನೇ ಅಧ್ಯಾಯ 13-14ನೇ ವಾಕ್ಯವನ್ನು ನಾವು ಓದುವಂತ ಸಮಯದಲ್ಲಿ, ಆಮೇಲೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ ಬರುತ್ತಾ ಇದ್ದಾರೆ. ಹಿಂದುಗಡೆ ಆಮೇನ್ ಫರೋನ ಸೈನ್ಯ ಇದೆ, ಮುಂದುಗಡೆ ಕೆಂಪು ಸಮುದ್ರ ಇದೆ. ಇದು ಹೇಗೆ ಮತ್ತೊಮ್ಮೆ ನಾವು ಐಗುಪ್ತ ದೇಶಕ್ಕೆ ನಾವು ದಾಸರಾಗ್ತೀವೇನೋ, ಮತ್ತೊಂದಾವರ್ತಿ 2025ನೇ ವರ್ಷದಲ್ಲಿ ನಡೆದಂತ ಘಟನೆಗಳು ಮತ್ತೆ ನನ್ನ ಜೀವಿತದಲ್ಲಿ ನಡೀತದೇನೋ, 2025ನೇ ಇಸ್ವಿಯಲ್ಲಿ ನಡೆದಂತ ಸುರಿಸಿದಂತ ಕಣ್ಣೀರು ಮತ್ತೆ ನಾನು ಸುರಿಸ್ತೀನೇನೋ 26ನೇ ವರ್ಷದಲ್ಲಿ ಎಂಬುದಾಗಿ ಹೇಳಿ ಆಮೇಲೆ ಇಸ್ರಾಯೇಲ್ ಜನರು ಆ ಕೆಂಪು ಸಮುದ್ರದ ಮುಂದೆ ನಿಂತಿದ್ರು. ಆದ್ರೆ ಮೋಶೆ ಹೇಳುತ್ತಾ ಇದ್ದಾನೆ, ನೀವು ಸುಮ್ಮನೆ ನಿಲ್ಲಿರಿ, ಭಯ ಪಡಬೇಡಿರಿ, ನೀವು ಸುಮ್ಮನೆ ನಿಲ್ಲಿರಿ. ದೇವರು ನಿಮಗಾಗಿ ಯುದ್ಧವನ್ನ ಮಾಡುವನಾಗಿದ್ದಾನೆ, ದೇವರು ನಿಮಗಾಗಿ ಅದ್ಭುತವನ್ನ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಅದೇ 1 ಅರಸುಗಳ ಪುಸ್ತಕದಲ್ಲಿ ಕೂಡ 17ನೇ ಅಧ್ಯಾಯ 14ನೇ ವಾಕ್ಯವನ್ನ ನಾವು ಓದುವಂತ ಸಮಯದಲ್ಲಿ ಈಗ ಈ ರೀತಿಯಾಗಿ ಹೇಳ್ತದೆ, ಇಸ್ರಾಯೇಲ್ ದೇವರಾದ ಯೆಹೋವನು, ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗ್ಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಲಿಯನು ಆಮೇನ್ ಚಾರೆಪತ್ ಊರಿನ ವಿಧವೆಯ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಮಾತ್ರ ಇದೆ, ತನಗೆ ತನ್ನ ಮಗನಿಗೂ ಮಾತ್ರ ರೊಟ್ಟಿ ಇದೆ, ಸ್ವಲ್ಪ ಎಣ್ಣೆ ಇದೆ ಅಷ್ಟೇ. ಆದ್ರೆ ಎಲ್ಲಿಯೇನು ಹೇಳ್ತಾ ಇದ್ದಾನೆ, ಇದರಿಂದ ರೊಟ್ಟಿ ಮಾಡ್ಕೊಂಡ್ ಬಾ. ಅವಳು ಹೇಳ್ತಾ ಇದ್ದಾಳೆ, ಇಲ್ಲ, ನನಗೂ ನನ್ನ ಮಗನಿಗೆ ಅಷ್ಟೇ ಇದೆ, ನಿನಗೆ ಕೊಡಕ್ಕಾಗಲ್ಲ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನೀನು ಹೇಳಿದಂತೆ ಆಗ್ಲಿ, ನನಗೆ 2 ರೊಟ್ಟಿ ಮಾಡ್ಕೊಂಡ್ ಬಾ. ಏನಂತಾರೆ, ಆಮೇಲೆ ಈ ಕಾಲಗಳು ಮುಗಿಯುವವರೆಗೂ, ತಿರುಗಿ ಯೆಹೋವನು ಮಳೆಯನ್ನು ಕಳಿಸುವವರೆಗೂ ನಿನ್ನ ಮಡಿಕೆಯಲ್ಲಿ ಏನಿರುತ್ತೆ, ಹಿಟ್ಟು ಹಾಗೇ ಇರುತ್ತೆ, ಎಣ್ಣೆ ತೀರುವುದಿಲ್ಲ. ಅದ್ಭುತವಾಗಿ ಅದೇ ರೀತಿಯಾಗಿ ನಡೀತು ಎಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. 16ನೇ ವಾಕ್ಯವನ್ನು ನೀವು ಓದುವಂತ ಸಮಯದಲ್ಲಿ ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗ್ಗೆಯಲ್ಲಿದ್ದ ಎಣ್ಣೆ ಮುಗಿದು ಹೋಗಲಿಲ್ಲ ಎಂಬುದಾಗಿ ಹೇಳಿ ಓದುತ್ತಾ ಇದ್ದೇವೆ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವಿತದಲ್ಲಿ ಅದೇ ರೀತಿಯಾಗಿ ಮಾಡುವನಾಗಿದ್ದಾನೆ. ಆಮೇನ್. ರೇಷನ್ಗೆ ಪ್ರತಿ ದಿವಸ ಪ್ರತಿ ತಿಂಗಳು ಪರದಾಡ್ತಾ ಇದೀವ, ಹಿಂಗೆ ತಗೋಬೇಕು, ಏನ್ ಮಾಡಬೇಕು, ಹೇಗೆ ಮಕ್ಕಳ ವಿಷಯಗಳನ್ನು ನಡೆಸಬೇಕು, ಹೇಗೆ ಫೀಸ್ ಕಟ್ಟಬೇಕು, ಆಮೇನ್ ಮುಂದಿನ ತಿಂಗಳು ಬಂದ್ರೆ ಏನ್ ನಡೀತದೋ ಏನಿಲ್ಲೋ, ಆಮೇನ್ EMIಗಳು ಕಟ್ಟಬೇಕು, ಸಾಲಗಳನ್ನ ಕಟ್ಟಬೇಕು ಎಂಬುದಾಗಿ ಹೇಳಿ ನೀವು ಚಿಂತೆಯಲ್ಲಿದ್ದೀರಾ. ಆಮೇನ್. ದೇವರು ಅದನ್ನ ಅದ್ಭುತವಾಗಿ ನಡೆಸುವನಾಗಿದ್ದಾನೆ, ಅದ್ಭುತವಾಗಿ ನಿಮ್ಮ ಕುಟುಂಬವನ್ನು ನಡೆಸುವಂತ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 7-9ನೇ ವಾಕ್ಯದವರೆಗೂ ನೀವು ಓದುವಂತ ಸಮಯದಲ್ಲಿ ಯೇಸು ಸ್ವಾಮಿ ನೀರನ್ನ ದ್ರಾಕ್ಷಾರಸವಾಗಿ ಮಾಡುತ್ತಾ ಇದ್ದಾನೆ. ಆಮೇಲೆ ಮದುವೆಯ ಒಂದು ಸಂದರ್ಭದಲ್ಲಿ ಅಲ್ಲಿ ದ್ರಾಕ್ಷಾರಸ ಖಾಲಿಯಾಗಿದೆ. ಆ ದ್ರಾಕ್ಷಾರಸವನ್ನ ಖಾಲಿಯಾದಂತ ಸಮಯದಲ್ಲಿ ಆಮೇಲೆ ಯೇಸು ಸ್ವಾಮಿಯ ಬಳಿಗೆ ಬರುತ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾನೆ, ಅಲ್ಲಿರುವಂತ ಬಾನೆಗಳಲ್ಲಿ ತುಂಬಾ ನೀರು ತುಂಬಿಸಿರಿ, ಅದನ್ನು ತಗೊಂಡೋಗಿ ಕೊಡ್ರಿ. ಆಮೇನ್. ಆ ಸೇದುವವರು ಆ ನೀರನ್ನು ತೆಗೆದುಕೊಂಡು ಹೋದಂತ ಸಮಯದಲ್ಲಿ ಅದು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿತೆಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ದ್ರಾಕ್ಷಾರಸವನ್ನ ಮಾಡಬೇಕಂದ್ರೆ ಮಿನಿಮಮ್ 3 ದಿವಸ ಬೇಕು. ಎಷ್ಟು ದಿವಸ ಬೇಕು? 3 ದಿವಸ ಬೇಕು. ಆದ್ರೆ ಅದನ್ನ ಸೇದಿ ತಗೊಂಡೋಗಿ
ಕೊಟ್ಟಿದ್ದಾರೆ ಅಷ್ಟೇ. ಆ ಟ್ರಾವೆಲ್ ಒಳಗೆ ಆ ನೀರು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದೆ. ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ಕಹಿಯಾಗಿದೆಯಾ? ನನ್ನ ಜೀವಿತ ಸಾಕಾಗಿ ಹೋಗಿದೆ, ಆಮೇನ್, ಇನ್ನು ಜೀವನ ಮಾಡಕ್ಕೆ ಆಗಲ್ಲ, ಆಮೇನ್, ಒಂದು ಕಹಿಯಾದ ಜೀವಿತವನ್ನು ಅನುಭವಿಸ್ತಾ ಇದ್ದಾನೆ ಪ್ರತಿ ವರ್ಷ ಎಂಬುದಾಗಿ ಹೇಳ್ತಾ ಇದ್ದೀರಾ. ನಿಮ್ಮ ಜೀವಿತವನ್ನ ಮಾರ ಎಂಬುದಾಗಿರುವಂತ ಜೀವಿತವನ್ನ ಸಿಹಿಯಾಗಿ ಆತನ ಅದ್ಭುತವಾಗಿ ಮಾಡುವನಾಗಿದ್ದಾನೆ. ಹಾಲೆಲೂಯಾ. ಆಮೇಲೆ ಅದ್ಭುತಗಳನ್ನ ನಡೆಸುವಂತ ದೇವರಾಗಿದ್ದಾನೆ. ಈ ವರ್ಷದಲ್ಲಿ ಅದ್ಭುತವನ್ನ ನಡೆಸುವನಾಗಿದ್ದಾನೆ. ಸತ್ಯವೇದವೆಲ್ಲ ನೀವು ನೋಡುವಾಗ ತನ್ನ ಜನರಿಗೆ, ತನ್ನ ನಂಬಿದಂತ ಜನರಿಗೆ ಆತನು ಅದ್ಭುತವನ್ನ ನಡೆಸುತ್ತಲೇ ಬಂದಿದ್ದಾನೆ. ಹಾಲೆಲೂಯಾ. ಆಮೇಲೆ ಅದ್ಭುತ ಅಂತಂದ್ರೆ ನೀವು ಮಾಡುವುದಲ್ಲ, ನೀವು ಪರ್ಫಾರ್ಮ್ ಮಾಡುವುದಲ್ಲ. ಅದ್ಭುತ ಯೇಸು ತನ್ನ ಕಾರ್ಯವನ್ನ ಮಾಡುವವನಾಗಿದ್ದಾನೆ. ದೇವರು ಮಾಡುವಂತ ಕಾರ್ಯವೇ ಅದ್ಭುತವಾಗಿರುವಂತದ್ದಾಗಿದೆ. ಹಾಲೆಲೂಯಾ. ನಮ್ಮ ಸ್ವಂತ ಪ್ರಯಾಸದಿಂದ, ನಮ್ಮ ಸ್ವಂತ ಕೆಲಸ ಕಾರ್ಯಗಳಿಂದ, ನಮ್ಮ ಸ್ವಂತ ಕಷ್ಟಗಳಿಂದ ನಾವು ಮಾಡಿ ಹೊಂದಿಕೊಳ್ಳುವಂಥದ್ದು ಅದ್ಭುತ ಅಲ್ಲ. ದೇವರು ಮಾಡುವಂಥದ್ದು ಅದ್ಭುತವಾಗಿರುವಂಥದ್ದಾಗಿದೆ. ಹಾಲೆಲೂಯಾ. ಹಾಲೆಲೂಯಾ. ಆಮೇಲೆ